ವೀಕ್ಷಕರೇ, ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಕೆಲವೊಂದು ಕೀಟಗಳ ಸೌಂಡ್ ಕೇಳ್ತಾ ಇರ್ಬೋದು. ಎಷ್ಟು ಜೋರಾಗಿ ಅವು ಕಿರಿಸ್ತಾ ಇದ್ದಾವೆ ಅಂತ ಎಲ್ಲೂ ಕಾಣ್ತಾ ಇಲ್ಲ. ಇವುಗಳ ಬಗ್ಗೆ ಇವು ಯಾವ ಕೀಟಗಳು ಇಷ್ಟು ಯಾಕೆ ಚೀರ್ತಾ ಇದ್ದಾವೆ, ಇದೆಲ್ಲವನ್ನು ಇಂಥ ಜಿಜ್ಞಾಸೆಯನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಸುತ್ತಲೂ ತಾವು ನೋಡಿ ಎಲ್ಲ ಕಡೆ ಮಳೆ ಇದೆ. ಇದು ನಮ್ಮ ಮನೆ ಎದುರುಗಡೆ ಇರ್ತಕ್ಕಂಥ ಗಾರ್ಡನ್ನು. ಇಂಥ ಏನು ನಮ್ಮ ಮಕ್ಕಳಿಗೆ ಅಭ್ಯಾಸ ಯಾವ ರೀತಿ ಆಗಬೇಕಂತಂದರೆ, ಆ ಮಕ್ಕಳೆಲ್ಲ ಏನು ವಾತಾವರಣ ಪ್ರಕೃತಿಯಲ್ಲಿ ಹೋಗಿ ಇಂತಿಂಥ ಸಂಶೋಧನೆಗಳನ್ನು ಮಾಡಿ ಇವುಗಳ ಬಗ್ಗೆ ಇನ್ನೂ ಕೇಳ್ತಾ ಇರ್ಬೋದು. ಎಷ್ಟು ಸೌಂಡ್ ಬರ್ತಾ ಇದೆ, ಅವುಗಳ ಕರೆ ಎದಕ್ಕಿದೆಯೋ ತಿಳ್ಕೊಳ್ಬೇಕು. ಮಳೆ ಅಂತೂ ಜೋರಾಗಿ ಬರ್ತಾ ಇದೆ. ಭಾಳ ದಿವಸ ಆದ ಬಳಿಕ ಕಲಬುರಗಿಯಲ್ಲಿ ಈ ರೀತಿಯ ಮಳೆ. ಇದು ನಾನು ಅಕ್ಕಮಹಾದೇವಿ ಕಾಲನಿಯ ಸ್ಥಳದಲ್ಲಿ ಇದ್ದು ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ವೀಕ್ಷಕರೇ, ನೋಡಿ ಆನಂದಿಸಿ. ಈ ಬಗ್ಗೆ ಇಂತಹ ವಾತಾವರಣದಲ್ಲಿ ಕಲಿತಕ್ಕಂಥ ವಾತಾವರಣ ಅನ್ನೋದಕ್ಕಿಂತಲೂ ಸ್ವಾಭಾವಿಕತೆಯಲ್ಲಿ ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥ ಏನು ಎಷ್ಟೋ ವಿಷಯಗಳಿದ್ದಾವೆ, ಅವೆಲ್ಲ ಕಲಿಬೇಕು ನಮ್ಮ ಮಕ್ಕಳಿಗೆ. ಇಲ್ಲಾಂದರೆ ಮೊಬೈಲ್ ನೋಡ್ತಾ ಮನೆಯಲ್ಲಿ ಕೂತು ಎಲ್ಲವೂ ನಮ್ಮ ಮಕ್ಕಳಿಗೆ ಸಂಶೋಧನಾತ್ಮಕವಾದಂಥ ಎಲ್ಲಿವರೆಗೂ ನಾವು ಅವರಿಗೆ ವಿಷಯಗಳನ್ನು ತಿಳಿಸೋದಿಲ್ವೋ ಗೊತ್ತಾಗೋದಿಲ್ಲ. ವೀಕ್ಷಕರೇ, ಇಲ್ಲಿ ನೋಡಿ ಕಪ್ಪೆ ಯಾವ ರೀತಿ ಇದೆ, ನಾನು ಅದರ ಸಮೀಪ ತಗೊಳ್ತಾ ಇದ್ದೀನಿ. ಮುಂದೆ ಹೋಗ್ತಾ ಇದೆ ನೀರಲ್ಲಿ. ಇದು ಕಪ್ಪೆಯ ಏನು ಇದೆ, ಇಲ್ಲಿವರೆಗೂ ಜೋರಾಗಿ ಚಿರ್ತಕ್ಕಂಥದ್ದು ಈ ಕಪ್ಪೆನೇ ನೋಡಿ. ಇನ್ನು ಇವೆಲ್ಲ ದಿಸ್ ಈಸ್ ಕಾಲ್ಡ್ ಮೇಟಿಂಗ್ ಕಾಲ್. ಈ ಮಳೆಯಲ್ಲಿ ಏನು ಮಾಡ್ತವೆ, ಹೆಣ್ಣನ್ನು ಗಂಡುಗಳು ಆಕರ್ಷಿಸಿ ಅವುಗಳಿಗೆ ಮಿಲನ ಹೊಂದಿಬಿಡ್ತವೆ, ಅವು ತತ್ತಿಗಳು. ಈ ರೀತಿಯಾಗಿ ಈ ಕಪ್ಪೆಗಳು ಇರೋದಿಲ್ಲ ಅಂತಂದರೆ ಅವುಗಳು ಬೆಳೆಯೋದಿಲ್ಲ. ಅವುಗಳಿಗಾಗಿ ಈ ಕಪ್ಪೆಗಳು ಬೇಕೇ ಬೇಕು. ನೋಡ್ತಾ ಇದ್ದೀರಾ, ಇದು ಬಫೋ. ಇದು ಚೆನ್ನಾಗಿ ಯಾವ ರೀತಿ ಓಡ್ತಾ ಇದೆ ನೋಡಿ. ಈ ರೀತಿಯ ಏನು ವಿಷಯಗಳನ್ನು ನಾವು ಮಕ್ಕಳಿಗೆ ಕಲಿಸಲೇಬೇಕಾಗಿದೆ. ಈ ಬಫೋವನ್ನು ನಾನು ತಮಗೆ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಇಂಥ ಪಾಠಗಳು ಬೇಕಾಗಿದ್ದಾವೆ. ಎಲ್ಲ ತಮ್ಮ ಪೇರೆಂಟ್ಸು, ತಂದೆ ತಾಯಂದಿರು ಮಕ್ಕಳಿಗೆ ಇದಕ್ಕಾಗಿ ಒಳ್ಳೊಳ್ಳೆ ಏನಿದೆ ಅಲ್ಲ, ಒಳ್ಳೊಳ್ಳೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಇಲ್ಲಿ ನೋಡಿ 2 ಕಪ್ಪೆಗಳು. ಅದು ಮೇಲಲ್ಲಿ ಇದು ದೂರ ಓಡಿ ಹೋಗಿಬಿಡ್ತು. ಇಲ್ಲೇ ಇದ್ದಾವೆ ನಮ್ಮ ಕಾಲಿನಲ್ಲಿ ಅಡಗಿಕೊಂಡು ಬಿಡ್ತು. ಇನ್ನೊಂದು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾವೆ ನೀರಲ್ಲಿ. ಇಂಥ ವಿಡಿಯೋಗಳನ್ನು ಮಾಡಿ ಮಕ್ಕಳಿಗೆ ನಮ್ಮ ಪರಿಸರದ ಬಗ್ಗೆ ಹಾಗೂ ನಮ್ಮ ಈ ಭೂಮಿ ತಾಯಿ ಮೇಲೆ ನಮ್ಮದೇನು ಅತ್ಯಾಚಾರ ಆಗ್ತಾಯಿದೆ, ಅತ್ಯಾಚಾರವನ್ನು ನಿಲ್ಲಿಸಲಿಕ್ಕೆ ನಾವೆಲ್ಲರೂ ಈ ರೀತಿ ಸತತ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ವೀಕ್ಷಕರೇ ಧನ್ಯವಾದ, ನಮಸ್ಕಾರ.